IPL 2026 ಪ್ಲೇ ಆಫ್ಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಆಫಿಷಿಯಲಿ ಕ್ವಾಲಿಫೈ ಆಗಿದೆ. ನಮಸ್ಕಾರ ಎಲ್ಲರಿಗೂ, ಸತ್ಯನಾರಾಯಣ ಸರ್ ಮಾತಾಡ್ತಾ ಇರೋದು. ಕುಶಲ ವೀಕ್ಷಣೆ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರದ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಖುಷಿಯಲ್ಲಿ ಸಬ್ಸ್ಕ್ರೈಬ್ ಬಟನ್ ಅನ್ನ ಧ್ವಂಸ ಮಾಡಿ ಹಾಕಬೇಕು. ಸಬ್ಸ್ಕ್ರೈಬ್ ಆಗದಿದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಸೂಪರ್ ಹ್ಯಾಪಿ RCB ಫ್ಯಾನ್ಸ್, ನಿಮ್ಗೆ ಎಲ್ಲರಿಗೂ ಭಾರಿ ಖುಷಿಯಾಗಿರುತ್ತೆ, ನನಗೆ ಭಾರಿ ಖುಷಿಯಾಗಿದೆ. ಆ್ಯಂಡ್ ಪಂಜಾಬ್ ಕಿಂಗ್ಸ್ ನಿಮ್ಮ ಬಗ್ಗೆ ವರ್ಣನೆ ಮಾಡಬೇಕು ಅಂತಂದರೆ, ಫಸ್ಟ್ 7 ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ ಥರ ಆಡಿದ್ದಾರೆ. ನೆಕ್ಸ್ಟ್ 6 ಮ್ಯಾಚಲ್ಲಿ ಪಂಜಾಬ್ ಕಿಂಗ್ಸ್ 11 ಪಂಜಾಬ್ ಥರ ಆಡಿತು. ಓ ಮೈ ಗಾಡ್, 6 ಕಂಟಿನ್ಯೂಸ್ ಡಿಫೀಟ್ಸ್. ಇದು ಹೇಗೆ ಅಣ್ಣ? ನಿಮಗೆ ನೀವೇ ಉತ್ತರ ಕೊಟ್ಕೊಳ್ಬೇಕು. ಈವನ್ ನಿಮ್ಮ ಹಾರ್ಡ್ ಕೋರ್ ಫ್ಯಾನ್ಸಿಗೆ ಸಹ ಎಲ್ಲಿ ಎಡವ್ತಿದ್ದೀರಿ ಅಂತವೇ ಅರ್ಥ ಆಗ್ತಿಲ್ಲ. ಕೋಚಿಂಗ್ ಸ್ಟಾಫಿಗೆ ಸಹ ಇದನ್ನು ಹೇಗೆ ಅನಾಲಿಸಿಸ್ ಮಾಡೋದು, ಎಲ್ಲಿ ಮಿಸ್ ಹೊಡಿತಾ ಉಂಟು, ಹೇಗೆ ಏನು ಅಂತ ಅವ್ರಿಗೆ ಸಹ ಕನ್ಫ್ಯೂಷನ್ ಆಗಿರ್ತದೆ. ಯಾಕಂದರೆ ಫಸ್ಟ್ 7 ಮ್ಯಾಚಲ್ಲಿ 6 ಮ್ಯಾಚ್ ಗೆದ್ದು ಇನ್ನೊಂದು ರಿಸಲ್ಟ್ ಬಂದಿರಲಿಲ್ಲ, ಅದು ಆ್ಯಕ್ಚುಲಿ ವಿನ್ ಆಗ್ತಿದ್ರು ಅಂತ ಅಂದ್ಕೊಳ್ವಾ. ಸೊ ಫಸ್ಟ್ 7 ಮ್ಯಾಚಲ್ಲಿ ಅಜೇಯ ತಂಡ, ಇವರನ್ನು ಕಟ್ಟಿ ಹಾಕೋದು ಹೇಗೆ, ಇವರನ್ನು ಸೋಲಿಸೋದು ಹೇಗೆ ಅಂತ ಎಲ್ಲರೂ ಕೂಡ ಅಂದ್ಕೊಳ್ತಿರುವಾಗ, ನೆಕ್ಸ್ಟ್ 6 ಮ್ಯಾಚಲ್ಲಿ 6 ಮ್ಯಾಚ್ ಕೂಡ ಸೋತು ನಾವು ಈ ಥರ ಸಹ ಸೋಲ್ತೇವೆ, ನಮ್ಮನ್ನು ನೀವೇನು ಸೋಲಿಸ್ಬೇಕಂತಿಲ್ಲ ಅಥವಾ ನಮ್ಮನ್ನು ನೀವೇನು ಕಟ್ಟಿ ಹಾಕ್ಬೇಕಂತಿಲ್ಲ, ನಾವೇ ಕಟ್ಟಿಕೊಳ್ತೇವೆ, ನಾವೇ ಸೋಲ್ತೇವೆ ಅಂತ ಸೋಲ್ತಾ ಇದ್ದಾರೆ. ಓ ದೇವ, ದಿಸ್ ಈಸ್ ಹಾರಿಬಲ್ ಟು ವಾಚ್. ನಮ್ಮ ಬ್ಲೈಂಡ್ ಕ್ರಿಕೆಟ್ ಫ್ಯಾನ್ ಆಗಿ ಒಂದು ತಂಡ ಈ ಥರದ ಇನ್ಕನ್ಸಿಸ್ಟೆಂಟ್ ಅಂದರೆ, ಅವ್ರದ್ದು ಗ್ರಾಫ್ ಹೀಗೆ ಹೋಗಿ ಪಚಕ್ ಅಂತ ಕೆಳಗೆ ಬಿದ್ದದ್ದು ನೋಡಿದರೆ ಇದು ಎಂತ ಮಾರಿ. ಇದಕ್ಕಿಂತ ಇದಾದರೂ ಪರವಾಗಿಲ್ಲ, 1 ಸೋತು 1 ಗೆದ್ದು 1 ಸೋತು 1 ಗೆದ್ದು ಅದಾದರೂ ಪರವಾಗಿಲ್ಲ. 6 ಗೆದ್ದು 6 ಸೋಲೋದಿದೆಯಲ್ಲ, ಹಾರಿಬಲ್ ಅಷ್ಟೇ. ಇವತ್ತು ಟಾಸ್ ವಿನ್ ಆದದ್ದು ಧರ್ಮಶಾಲಾ. ವಾಟ್ ಅ ಗ್ರೌಂಡ್. ಆ್ಯಂಡ್ ನಾನು ಆನೆಸ್ಟಾಗಿ ಹೇಳ್ತಾ ಇದ್ದೇನೆ, ನಾನು ಆ್ಯಕ್ಚುಲಿ ಇವತ್ತಿನ ಮ್ಯಾಚ್ ಧರ್ಮಶಾಲಾಕ್ಕೆ ಹೋಗಿ ನೋಡಬೇಕು ಅಂತೆಲ್ಲ ಒಂದಿಷ್ಟು ಪ್ಲ್ಯಾನ್ ಎಲ್ಲ ಸಿದ್ಧತೆ ನಡೆದಿತ್ತು. ಬಟ್ ಲಾಸ್ಟ್ ಮಿನಿಟಿಗೆ ಅದು ಕ್ಯಾನ್ಸಲ್ ಆಯಿತು ಬೇರೆ ಕಾರಣದಿಂದ. ಇಲ್ಲದಿದ್ದರೆ ಈ ಮ್ಯಾಚನ್ನು ಧರ್ಮಶಾಲ ನೋಡಬೇಕಂದ್ರೆ ಭಾರಿ ಆಸೆ ಇದ್ದಿತ್ತು. ಅಷ್ಟು ಚಂದದ ಗ್ರೌಂಡ್. ಈ ವರ್ಲ್ಡ್ ಕ್ರಿಕೆಟಲ್ಲಿ ಕೂಡ ನೀವು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಗ್ರೌಂಡ್ಸ್ ಯಾವುದು ಅಂತಂದರೆ ಇದು ಬರ್ತದೆ. ಅಷ್ಟು ಚಂದ ಈ ಒಂದು ಧರ್ಮಶಾಲಾ ಕ್ರಿಕೆಟ್ ಸ್ಟೇಡಿಯಂ. ಅಲ್ಲಿ ನಡೆದಂಥ ಮ್ಯಾಚ್, ಮಧ್ಯಾಹ್ನದ ಮ್ಯಾಚ್, ಫಸ್ಟ್ ಟಾಸ್ ವಿನ್ ಆದದ್ದು ಪಂಜಾಬ್ ಕಿಂಗ್ಸ್. ಸೊ ನಾನು ಅಂದ್ಕೊಂಡೆ ಅದೃಷ್ಟ ಕುಲಾಯಿಸ್ಬೋದು ಇವರಿದು. ಯಾಕಂತಂದರೆ ಪಂಜಾಬ್ ಕಿಂಗ್ಸ್ ಇದು ಬ್ಯಾಟಿಂಗ್ ಸ್ಟ್ರಾಂಗ್ ಉಂಟು, ಇವರು ಬೌಲಿಂಗ್ ಮೇಲೆ ಡಿಪೆಂಡ್ ಆಗದ ತಂಡ. ಯಾಕಂದರೆ ಬೌಲಿಂಗ್ ಚೆನ್ನಾಗಿಲ್ಲ ಇವರಿದು. ಇವರು ಎಲ್ಲ ಮ್ಯಾಚಲ್ಲೂ 200+ ಹೊಡಿಸ್ಕೊಳ್ತಾರೆ. ಈ IPL ಅಲ್ಲಿ 13 ಮ್ಯಾಚಲ್ಲಿ 9 ಬಾರಿ ಇವರು 200ಕ್ಕಿಂತ ಜಾಸ್ತಿ ರನ್ ಹೊಡಿಸ್ಕೊಂಡಿದ್ದಾರೆ. ಸೊ ಮಿನಿಮಮ್ 200 ಟಾರ್ಗೆಟ್ ಕಟ್ಟಿಟ್ಟ ಬುತ್ತಿ, ಅಂದರೆ ಮಿನಿಮಮ್ ಅಂತೂ ಇವರು ಇಷ್ಟು ಹೊಡಿಸ್ಕೊಳ್ತಾರೆ. ಸೊ 222 RCB ಹೊಡೆದಾಗ ಆ್ಯಕ್ಚುಲಿ ಬಾಡಿ ಲ್ಯಾಂಗ್ವೇಜ್ ಪಂಜಾಬ್ ಕಿಂಗ್ಸ್ ಇದು ಹೇಗಿತ್ತು ಅಂತಂದರೆ, ಸರಿ ನಾವು ಚೇಸ್ ಮಾಡ್ತೇವೆ ಇದನ್ನು, ಯಾಕಂದರೆ ಅವರ ಬ್ಯಾಟಿಂಗಲ್ಲಿ ಅವರಿಗೆ ನಂಬಿಕೆ ಉಂಟು, ಬೌಲಿಂಗಲ್ಲಿ ನಂಬಿಕೆ ಇಲ್ಲ, ಡಿಫೆಂಡ್ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ, ಚೇಸ್ ಸಿಕ್ಕಿದ ಚೇಸ್ ಮಾಡ್ತೇವೆ, ಆ ಥರವೇ ಬಾಡಿ ಲ್ಯಾಂಗ್ವೇಜ್ ಇತ್ತು. ಆ್ಯಂಡ್ ನಮ್ಮ ಒಂದು ತಂಡದ ಬಗ್ಗೆ ಮಾತಾಡೋದಿದ್ರೆ, ಇವತ್ತು ನಮ್ಮದು ವಿಕೆಟ್ ಹೋಗೋದು ಕೇವಲ 4 ವಿಕೆಟ್ ಅಷ್ಟೇ. ಫ್ಯಾಂಟಾಸ್ಟಿಕ್ ಬ್ಯಾಟಿಂಗ್. ಬೆತೆಲ್ ಅವರಿಂದ ಮತ್ತೊಂದು ಶೋಚನೀಯ ಪ್ರದರ್ಶನ. 7 ಬಾಲಿಗೆ 11 ರನ್. ಏನು ಕ್ಲಿಕ್ ಆಗಲಿಲ್ಲ, ಆಸ್ ಅ ಬ್ಯಾಟರ್ ಕ್ಲಿಕ್ ಆಗಲೇ ಇಲ್ಲ. ಸೊ ಜಾರ್ಡನ್ ಕಾಕ್ಸ್ ಅವ್ರನ್ನ ಹಾಕೊಳ್ತಾರೆ ಎಂತ ಅದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ಎನಿವೇ ಅವರಿಂದ ದೊಡ್ಡ ಇನ್ನಿಂಗ್ಸ್ ಬರಲಿಲ್ಲ. ಬಟ್ ವಿರಾಟ್ ಕೊಹ್ಲಿ ಅವರಿದ್ದರೆ ಪಡಿಕಲ್ ಅವ್ರದ್ದು ಆಟ ಬೇರೆಯೇ ಲೆವೆಲ್. ಈ ಸಲ ಆ್ಯಕ್ಚುಲಿ ಪಡಿಕಲ್ ಭಾರಿ ಚೆಂದ ಮಾಡಿ ಆಡಿದ್ದಾರೆ. ಅವ್ರದ್ದು ಇಂಟೆಂಟ್ ಆಗಿರ್ಬೋದು, ಸ್ಟ್ರೈಕ್ ರೇಟ್ ಆಗಿರ್ಬೋದು. ಒಂದಾನೊಂದು ಕಾಲದಲ್ಲಿ RCBಯಲ್ಲಿ ಪಡಿಕಲ್ ಇದ್ದಾಗ, ಹೇಗೆ ರಾಜಸ್ಥಾನ ಮತ್ತು ಲಕ್ನೋಗೆ ಹೋಗುವ ಮುಂಚೆ RCBಯಲ್ಲೇ ನಮ್ಮ ಪಡಿಕಲ್ ಅವರಿದ್ದರು, ಹಾಗೆಲ್ಲ ಪಡಿಕಲ್ ಆಟ ಆಡೋ ನಮಗೆ ಬೇಜಾರಾಗ್ತಿತ್ತು. ಯಾಕಂದರೆ ಪವರ್ ಪ್ಲೇಲಿ ಒಳ್ಳೆ ಚೆಂದ ಮಾಡಿ 4 ಎಲ್ಲ ಹೊಡಿತಾ ಇದ್ರು. ಪವರ್ ಪ್ಲೇ ಮುಗ್ದ ಕೂಡಲೇ ಅಣ್ಣನಿಗೆ ಸುಸ್ತು, 2 ರನ್ನೆಲ್ಲ ಓಡ್ಲಿಕ್ಕೆ ಆಗ್ತಿರಲ್ಲ ಅಮ್ಮ ಅಂತ. ಸೊ ಆಗಿನ ಪಡಿಕಲಿಗೂ ಈಗಿನ ಪಡಿಕಲಿಗೂ ಸಂಬಂಧನೇ ಇಲ್ಲ. ಇವತ್ತು ಅವರ ಆಟ 25 ಬಾಲಿಗೆ 48 ರನ್, 4 4, 3 6, ಫ್ಯಾಂಟಾಸ್ಟಿಕ್. ಹಾಗೆ ರನ್ ಮೆಷಿನ್ ವಿರಾಟ್ ಕೊಹ್ಲಿ ಅವರ ಆಟ, ಅದರ ಬಗ್ಗೆ ಜಾಸ್ತಿ ವರ್ಣನೆ ಮಾಡಬೇಕಾಗಿರುವಂಥ ಅಗತ್ಯ ಇಲ್ಲ. ಅವರು ಕಡಿಮೆ ರನ್ನಿಗೆ ಔಟ್ ಆದರೆ ನಮಗೆ ಶಾಕು, ಎಂತ ಮಾರ ಔಟ್ ಆದ್ರು ಅಂತ. ಮಿನಿಮಮ್ 50 ರನ್ ಹೊಡಿತಾರೆ ಅಂತ ನಮ್ಮದೊಂದು ತಲೆಯಲ್ಲಿ. 58 ರನ್ ಹೊಡೆದ್ರು 37 ಬಾಲಿಗೆ 58 ರನ್, 4 4, 3 6. ಪಡಿಕಲ್ ಥರವೇ ಒಂದು ಚಂದದ ಆ್ಯಂಕರ್ ಇನ್ನಿಂಗ್ಸ್ ಆಡಿದರು. ಭಾರಿ ಖುಷಿ ಆದದ್ದು. ಇವತ್ತು ರಜತ್ ಪಟಿದಾರ್ ಅವರು ಬೈದವೇ ಇರಲಿಲ್ಲ, ಅವರಿಗೆ ಏನಾಗಿದೆ, ಇಂಜುರಿ ಆಗಿದೆ, ಜ್ವರ, ಹುಷಾರಿಲ್ವ ಗೊತ್ತಿಲ್ಲ. ಜಿತೇಶ್ ಶರ್ಮಾ ಅವರು ಕ್ಯಾಪ್ಟನ್ ಆಗಿದ್ದರು ಇವತ್ತು. ಅವರು ಏನು ಹೇಳಿದ್ರು ಅಂತಂದರೆ, ವೆಂಕಟೇಶ್ ಅಯ್ಯರ್ ಅವರು ಬರ್ತಾ ಇದ್ದಾರೆ, ಹಾಗೆ ಡಫಿ ಬದಲು ರಮೋರಿಯಾ ಶಫರ್ಡ್ ಅವ್ರನ್ನ ಹಾಕ್ಕೊಂಡಿದ್ದೇವೆ. ಯಾಕಂದರೆ ಲಾಸ್ಟ್ ಮ್ಯಾಚಲ್ಲಿ ಡಫಿ ಬಾಲ್ ಹಾಕಿದಾಗ ರಮೋರಿಯಾ ಶಫರ್ಡ್ ಅವರು ಬಾಲ್ ಹಾಕ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಸೊ ಅಟ್ಲೀಸ್ಟ್ ಇವರು ಬಾಲ್ ಹಾಕ್ತಾರೆ, ಅದ್ರ ಜೊತೆ ಒಂಚೂರಾದರೂ ಬ್ಯಾಟಿಂಗ್ ಮಾಡ್ತಾರೆ ಅಂತ ವಾಪಸ್ ರಮೋರಿಯಾ ಶಫರ್ಡ್ ಅವ್ರನ್ನ ಕರ್ಕೊಂಡ್ಬಂದಿದ್ದು ತಂಡದಲ್ಲಿ. ಆ ಒಂದು ಅವಕಾಶ ಸಿಕ್ಕಂಥ ಅವಕಾಶವನ್ನು ಯಾವ ಥರ ಯುಟಿಲೈಸ್ ಮಾಡಿದರು ವೆಂಕಟೇಶ್ ಅಯ್ಯರ್ ಅವರಂದರೆ, ಫಸ್ಟ್ 11 ಬಾಲಿಗೆ 9 ರನ್ ಹೊಡೆದಾಗ ನಾನು
ಅಯ್ಯೋ ನಂಗೆ ರಜತ್ ಪಾಟಿದಾರ್ ಬೇಕಿತ್ತಲ್ಲ, ಅವ್ರು ಇದ್ದಿದ್ರೆ ಇನ್ನೂ ಸ್ಕೋರ್ ಎಲ್ಲಿ ಮೇಲೆ ಹೋಗ್ತಿತ್ತಲ್ಲ ಅಂತ ಅಂದ್ಕೊಂಡೆ. ಬಟ್ ಯಾವಾಗ ಒಂದು ಮಿಸ್ಫೀಲ್ಡ್ ಆಗಿ ಒಂದು 4 ಹೋಯ್ತು ಹರ್ಷದೀಪ್ ಸಿಂಗ್ ಅಯ್ಯೋ ಪಂಜಾಬ್ ಕಿಂಗ್ಸ್ ಇದು ಫೀಲ್ಡಿಂಗ್ ಬಗ್ಗೆ ಎಲ್ಲ ಮಾತಾಡ್ಬೇಕಂತಿಲ್ಲ, ಡಾಕ್ಯುಮೆಂಟ್ರಿ ಮಾಡ್ಬೋದು ಈ IPL ಅಲ್ಲಿ ಅವ್ರದ್ದು ಫೀಲ್ಡಿಂಗ್ ಬಗ್ಗೆ. ಪುಣ್ಯ ಕ್ಯಾಚ್ ಡ್ರಾಪ್ಗಳು ಅಷ್ಟೇನು ಇರಲಿಲ್ಲ ಅಂತ ಅಂದ್ಕೊಳ್ತೇನೆ, ಬಿಟ್ರೆ ಫೀಲ್ಡಿಂಗ್ ಹಾರಿಬಲೇ ಇತ್ತು. ಇವತ್ತು ಶಶಾಂಕ್ ಸಿಂಗ್ ಅಂತಾನೆ ಬರ್ತದೆ ಫೀಲ್ಡಿಂಗ್ ಅಂತ ಅಂದ್ಕೊಡ್ಲೆ. ಹರ್ಷದೀಪ್ ಸಿಂಗ್ ಅವರು ಈಸಿ ಒಂದು 4 ಬಿಟ್ಟರು, ಅದು 4 ಹೋಯ್ತು. ಅದು ಡಾಟ್ ಬಾಲ್ ಆಗ್ತಾ ಇತ್ತು ಮಾರ, ಕೈಗೆ ಬಂದಂಥ ಬಾಲನ್ನು ಅವ್ರು ಎಲ್ಲೇ ನೋಡ್ತಾ ಇದ್ದಾರೆ, ಸ್ವಿಂಕ್ ಅಂತ 4 ಹೋಯ್ತು. ಆ ಒಂದು 4 ಆದಮೇಲೆ ವೆಂಕಟೇಶ್ ಅಯ್ಯರ್ ಅವ್ರದ್ದು ಆಟ ನೆಕ್ಸ್ಟ್ ಲೆವೆಲ್. ಏನು 40 ಬಾಲಿಗೆ 73 ರನ್, 8 4 4 6 ಫ್ಯಾಂಟಾಸ್ಟಿಕ್. ಅದಾದಮೇಲೆ ಟಿಮ್ ಡೇವಿಡ್ ಅವ್ರು ಏನು ನಮ್ಮ ಕೊಹ್ಲಿ ಅವ್ರು ಔಟ್ ಆದಮೇಲೆ ಬಂದು ಅವ್ರು ಆಡಿದಂಥ ರೀತಿ 12 ಬಾಲ್ ಆಡಿದರು, 28 ರನ್ ಚಚ್ಚಿದ್ದಾರೆ. ಲಾಸ್ಟ್ ಬಾಲಲ್ಲಿ ಔಟ್ ಆದ್ರು, ಇಲ್ಲದಿದ್ರೆ 3 ವಿಕೆಟ್ ಹೋಗ್ತಿತ್ತು. ಲಾಸ್ಟ್ ಬಾಲಲ್ಲಿ ಔಟ್ ಆದರು. 200+ ಸ್ಟ್ರೈಕ್ ರೇಟಲ್ಲಿ 2 4 2 6 222ಕ್ಕೆ 4 ವಿಕೆಟ್. RCB ಬೈ ದ ಪ್ರೆಡಿಕ್ಷನ್ ಗೇಮಲ್ಲಿ ಎಷ್ಟು ಜನ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿರೋದು, ಸೂಪರ್. ಆ್ಯಂಡ್ ಸ್ಟೀಲ್ ಬಾಡಿ ನಾವು ಹೊಡಿತೇನೆ ನಿಮಗೆ. ಇವತ್ತು ಸಹ ವಿನ್ ಆಗಿದ್ದಾರೆ ಅವ್ರ ಬಗ್ಗೆ ಎಲ್ಲ ಮಾತಾಡ್ತೇನೆ ನಾನು. ಆ್ಯಂಡ್ ಚೇಸಿಂಗ್ ಸ್ಟಾರ್ಟ್ ಆದಾಗ ಇವ್ರದ್ದು ಚೇಸೇ ಇರಲಿಲ್ಲ. ನಾನು ಅಂದ್ಕೊಳೋದು ಏನು ಅಂತಂದರೆ, ಪಂಜಾಬಿದು ಚೇಸು, ಅವ್ರದ್ದು ಬ್ಯಾಟಿಂಗು ಸ್ಟ್ರಾಂಗ್ ಉಂಟು, ಪವರ್ ಪ್ಲೇಲಿ ಇವ್ರು ಇವತ್ತು ರುತ್ಲೆಸ್ ಆಗಿರ್ತಾರೆ ಅಂತೆಲ್ಲ ಅಂದ್ಕೊಳೋದು. ದೇವರೇ, ಇವ್ರದ್ದು ಬರೀ ಲೆಸ್ ಮಾತ್ರ ಇತ್ತು, ರುತ್ಲೆಸ್ ಅಲ್ಲ, ಬರೀ ಲೆಸ್ ಅಂತ ಆಟ ಇರಲಿಲ್ಲ. ಫಸ್ಟ್ 3.2 3.3 ಓವರ್ಸ್ಗೆ 3 ವಿಕೆಟ್ ರಟ್ಟಿ ಆಗಿದೆ. ಪ್ರಿಯಾಂಶ್ ಆರ್ಯ 0ಗೆ ಔಟ್, ಪ್ರಭ್ ಸಿಮ್ರನ್ ಸಿಂಗ್ 2 ರನ್ಗೆ ಔಟ್. ಆ್ಯಂಡ್ ಏನು ಎವರ್ ಕನ್ಸಿಸ್ಟೆಂಟ್ ಪ್ಲೇಯರ್ ಹಾಗೆ ಹೀಗೆ ಅಂತ ಹೇಳ್ತಿದ್ರು. ಸೆಕೆಂಡ್ ಹಾಫಲ್ಲಿ ಸದ್ದೇ ಇಲ್ಲ. ಶ್ರೇಯಸ್ ಅಯ್ಯರ್ ಅವರು 1 ರನ್ ಹೊಡೆದು ಔಟ್ ಆದರು. ರಸಿಕ್ದಾರ್ ಅವರು ಬೌಲಿಂಗಲ್ಲಿ ಔಟ್ ಆದರು. ಸೊ 3 ವಿಕೆಟ್ ಪವರ್ ಪ್ಲೇ, ಅರ್ಧ ಪವರ್ ಪ್ಲೇ ಆಗುವಾಗಲೇ 3 ವಿಕೆಟ್ ಹೋಗಿ ಆಗಿದೆ. ಸೊ ಅಲ್ಲಿಯೇ ಗೇಮ್ ಡಮಾರ್. ಅದಾದಮೇಲೆ ಕೂಡ ಒಂದು ಚಂದದ ಪಾರ್ಟ್ನರ್ಶಿಪ್ ಕೊಹ್ಲಿ ಮತ್ತು ಸುಯಾಂಶ್ ನನಗೆ ಪ್ರೊನೌನ್ಸ್ ಮಾಡೋಕ್ಕೆ ಬರೋದಿಲ್ಲ ಮಾರ, ಇದು ಎಂಥ ಶೆಡ್ಗೆ ಕರೆಕ್ಟ್, ಸುಯಾಂಶ್ ಶೆಡ್ಗೆ, ಕಷ್ಟ ಇದೆ ಹೆಸರು. ಹೆಗಡೆ ಅಂತಾರು ಇಟ್ಕೊಳ್ಬೋದಿತ್ತಲ್ಲ, ಸ್ವಲ್ಪ ಈಸಿ ಆಗ್ತಿತ್ತು ಪ್ರೊನೌನ್ಸ್ ಮಾಡಲಿಕ್ಕೆ. ಸೊ ಅವರಿಬ್ಬರು ಚಂದದ ಆಟ ಬಂತು ಆ್ಯಕ್ಚುಲಿ. ಒಂದು ಅಂದರೆ ಏನು ಮತ್ತೆ ಪುನಃ 2-3 ವಿಕೆಟ್ ಹೋಗಿದಾಗ ಅವ್ರು ನೋಡಿಕೊಂಡ್ರು. ಕೊಹ್ಲಿ ಅವರು 37 ರನ್ ಹೊಡೆದ್ರು 22 ಬಾಲಿಗೆ, ಮತ್ತು ಸುಯಾಂಶ್ 22 ಬಾಲಿಗೆ 35 ರನ್ ಹೊಡೆದ್ರು. ಸೊ ಇವರಿಬ್ಬರದ್ದು ಆಟ ನೋಡುವಾಗ ಒಂದು ಚೂರು ಹತ್ತಿರ ಬರ್ಬೋದು ಅಂತ ಅಂದ್ಕೊಂಡೆ. ಆ್ಯಂಡ್ ಬೈ ದ ವೇ, ಇವರು 49 ರನ್ ಏನು 49ಕ್ಕೆ 3 ವಿಕೆಟ್ ಹೋದಾಗ ಪಂಜಾಬ್ ಕಿಂಗ್ಸ್ ಇದು RCB ಕೂಡ ಒಂದು ಟ್ವೀಟ್ ಮಾಡಿದರು. ಯಾಕಂತಂದರೆ ಯಾವುದೋ ಒಂದು ಮ್ಯಾಚಲ್ಲಿ 49ಕ್ಕೆ 1 ಹೋಗಿದ್ದಾಗ ಪಂಜಾಬ್ ಕಿಂಗ್ಸ್ ಅವರು ಇದು ಮಾಡಿದರು, ಟ್ವೀಟ್ ಮಾಡಿದರು 49 for 1 ಅಂತ. ಅದು ಇಂಡೈರೆಕ್ಟಾಗಿ ಟಾಂಟ್. ಅವ್ರು ಯಾವಾಗ ಆ ಟಾಂಟ್ ಮಾಡಿದ್ರು ಆವಾಗದಿಂದ ಒಂದು ಮ್ಯಾಚ್ ಕೂಡ ವಿನ್ ಆಗಲಿಲ್ಲ ಪಂಜಾಬ್ ಕಿಂಗ್ಸ್. ಆ್ಯಂಡ್ ಒಂದು ಧೈರ್ಯದಲ್ಲಿ ಪುಣ್ಯ RCB ಒಂದು ಹೀಗೆ ಟ್ವೀಟ್ ಮಾಡಿದರು. ಆ್ಯಂಡ್ RCB ವಿನ್ ಆಯ್ತು ಇವತ್ತು. 49ಕ್ಕೆ 3 ಅಂತ ಪಂಜಾಬ್ ಕಿಂಗ್ಸ್ ಇದು ಫೋಟೋ ಹಾಕಿ ಅವರು ಒಂದು ಥರದ ಇಂಡೈರೆಕ್ಟ್ ವಾಪಸ್ಸು ಟಾಂಟ್ ಪಂಜಾಬ್ ಕಿಂಗ್ಸಿಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಅಡ್ಮಿನ್ ಕೊಟ್ಟಿದ್ರು. ಆ್ಯಂಡ್ ಲಾಸ್ಟಿಗೆ ಶಶಾಂಕ್ ಸಿಂಗ್ ಒಂದು ಚಂದದ ಇನ್ನಿಂಗ್ಸ್ ಆಡಿದ್ದಾರೆ, ಇಲ್ಲ ಅಂತಲ್ಲ. ಶಶಾಂಕ್ ಸಿಂಗ್ ಆ್ಯಂಡ್ ಯಾರು ಇದು ಸ್ಟಾಯ್ನಿಸ್ ಸೇರಿಕೊಂಡು ಏನೋ ಪ್ರಯತ್ನ ಮಾಡಿದ್ರು. ಸ್ಟಾಯ್ನಿಸ್ ಅವರ ಕ್ಯಾಚ್ ಒಂದು ಈಸಿ ಕ್ಯಾಚ್ ಬೆತೆಲ್ ಅವರು ಬಿಟ್ಟರು. ಪಂಜಾಬ್ ಕಿಂಗ್ಸ್ ಅವ್ರು ಮಾತ್ರ ಯಾಕೆ ಕ್ಯಾಚ್ ಬಿಡಬೇಕು, ನಾವು ಸಹ ಕ್ಯಾಚ್ ಬಿಡ್ತೇವೆ ಅಂತ ಅಂದ್ಕೊಂಡು ಅವರೊಂದು ಕ್ಯಾಚ್ ಬಿಟ್ಟರು. ಬಟ್ ಲಾಸ್ಟ್ 4 ಓವರಿಗೆ 63 ರನ್ ತೆಗಿಬೇಕು ಅನ್ನುವಂತಹ ಒಂದು ಪರಿಸ್ಥಿತಿ ಎದುರಾಗಿತ್ತು. ತೆಗಿಬೋದು, ಹೊಡಿಲಿಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಏನಿಲ್ಲ. ಲಾಸ್ಟ್ 4 ಓವರ್ಗೆ ಏನು 63 ರನ್ ಹೊಡಿಬೋದು. ಬಟ್ ಬಾಲ್ ಹಾಕ್ಲಿಕ್ಕೆ ಇರೋದು ಯಾರು, 2 ಓವರ್ ಅಂತ ಅಂದ್ಕೊಳ್ತೇನೆ. ಹೌದು, 2 ಓವರ್ ಭುವನೇಶ್ವರ್ ಕುಮಾರ್ ಅವರಿಗಿತ್ತು, 1 ಓವರ್ ಭುವನೇಶ್ವರ್ ಕುಮಾರ್ ಅವರಿಗಿತ್ತು, 2 ಓವರ್ ಹೇಸಲ್ವುಡ್ ಅವರಿಗಿತ್ತು, 1 ಓವರ್ ರಸಿಕ್ದಾರ್ ಅವರಿಗಿತ್ತು. ಇವರಿಗೆ ಹೊಡಿಲಿಕ್ಕೆ ಆಗಲಿಲ್ಲ. ಲಾಸ್ಟ್ 4 ಓವರಲ್ಲಿ ಇವರು ಹೊಡೆದದ್ದು ಕೇವಲ 39 ರನ್. ಅದರಲ್ಲಿ ಸಹ ಹೇಸಲ್ವುಡ್ ಇದು 2 ಓವರ್ ಫ್ಯಾಂಟಾಸ್ಟಿಕ್. ಫಸ್ಟ್ 2 ಓವರ್ ಆ್ಯಕ್ಚುಲಿ ಅವ್ರು ಹೊಡಿಸ್ಕೊಂಡಿದ್ರು. ಬಟ್ ಲಾಸ್ಟ್ ಡೆತ್ ಓವರಲ್ಲಿ ಅವರದ್ದು ಬೌಲಿಂಗ್ ಏನಿದೆ ಸೂಪರ್ ಆಗಿತ್ತು. ಕೊನೆಗೆ ಪಂಜಾಬ್ ಹೊಡಿಲಿಕ್ಕಾದದ್ದು 199. 200 ರನ್ ಕೂಡ ಹೊಡಿಲಿಕ್ಕಾಗಲಿಲ್ಲ ಅಲ್ಲಣ್ಣ, 200 ಕೂಡ ಹೊಡಿಲಿಕ್ಕಾಗಲಿಲ್ಲ. RCB ಎದುರು 23 ರನ್ಗಳ ಆ್ಯಕ್ಚುಲಿ ಹೀನಾಯ ಸೋಲ್ ಅಂತಲೇ ನಾವು ಭಾವಿಸಿಕೊಂಡ್ರು ಕೂಡ ತಪ್ಪಿಲ್ಲ. ಯಾಕೆಂದರೆ ಅವರದು ಬ್ಯಾಟಿಂಗ್ ಅಷ್ಟು ಸ್ಟ್ರಾಂಗ್ ಇದೆ, ಡೆಪ್ತ್ ಇದೆ, ಹಾಗಿದೆ, ಆಳ ಇದೆ, ಅಗಲ ಇದೆ, ಉದ್ದ ಇದೆ ಅಂತೆಲ್ಲ ಹೇಳುವಾಗ ಅವ್ರು ಹೊಡಿತಾರೆ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಡೂ ಆರ್ ಡೈ ಸಿಚುವೇಶನ್ ಇದು ಏನಾಯ್ತು ಈಗ, ಡೂ ಆರ್ ಬದಲು ಡೂ ಆ್ಯಂಡ್ ಡೈ ಆಯ್ತಿದ್ದು ಮಾಡಿದ್ರು. ಬಟ್ ಸತ್ತೋದ್ರು ಅನ್ನುವಂಥ ಒಂದು ಪರ್ಫಾರ್ಮೆನ್ಸು. ಸೊ 23 ರನ್ನಿಗೆ ಸೋತಿದ್ದಾರೆ, 6 ಕಂಟಿನ್ಯೂಸ್ ಸೋತಿದ್ದಾರೆ. ಇನ್ನು ಒಂದು ಮ್ಯಾಚ್ ಇದೆ, ಆ ಒಂದು ಮ್ಯಾಚನ್ನು ಗೆದ್ದರೆ 15 ಪಾಯಿಂಟ್ಸ್ ಆಗ್ತದೆ. ಮತ್ತು ರನ್ ರೇಟ್ ಅದೆಲ್ಲ ಕೂಡ ಮ್ಯಾಟರ್ ಆಗ್ತದೆ. ಇವತ್ತು ಆ್ಯಕ್ಚುಲಿ CSK ಫ್ಯಾನ್ಸ್ ಫಾರ್ ದ ಫಸ್ಟ್ ಟೈಮ್ RCB
ಗೆಲ್ಲಿ ಅಂತ ಬಯಸಿದ್ರ ಅಂತ. ಯಾಕಂತಂದರೆ ಪಂಜಾಬ್ ಕಿಂಗ್ಸ್ ಸೋತ್ರೆ ಆವಾಗ ಇವರಿಗೆ ನೆಕ್ಸ್ಟ್ ರೌಂಡ್ಗೆ ಬರುವಂತಹ ಒಂದು ಅವಕಾಶಗಳು ಪ್ರೊಬ್ಯಾಬಿಲಿಟಿ ಜಾಸ್ತಿ ಇರ್ತದೆ. ಸೊ ಇವತ್ತು CSK ಫ್ಯಾನ್ಸ್ ಕೂಡ RCBಗೆ ಸಪೋರ್ಟ್ ಮಾಡ್ತಿದ್ರು ಅಂತ ನಾನು ಭಾವಿಸ್ಕೊಳ್ತೇನೆ. ಆ್ಯಂಡ್ RCB ಒಫಿಷಿಯಲಿ ಕ್ವಾಲಿಫೈ ಆಗಿದೆ. ಐ ಆಮ್ ಸೂಪರ್ ಹ್ಯಾಪಿ ಈ ಒಂದು IPL ಅಲ್ಲಿ. ಎಕ್ಸೆಪ್ಟ್ ಮೇ ಬಿ ಜಿತೇಶ್ ಶರ್ಮಾ ಅವರ ಬ್ಯಾಟಿಂಗ್ ಇನ್ನೂ ಕೂಡ ಆ ಥರದೊಂದು ದೊಡ್ಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ರೊಮಾರಿಯೋ ಶೆಫರ್ಡ್ ಅವರಿಂದ ಕೂಡ ಆ್ಯಸ್ ಅ ಬ್ಯಾಟರ್ ದೊಡ್ಡ ಕಾಂಟ್ರಿಬ್ಯೂಷನ್ ಬರಲಿಲ್ಲ. ಬಿಟ್ಟರೆ ಮಿಕ್ಕಿದಂತಹ ಎಲ್ಲ ಬಾಕ್ಸನ್ನು ನಾವು ಟಿಕ್ ಮಾಡಿದ್ದೇವೆ. ಹೋಪ್ಫುಲಿ ನೆಕ್ಸ್ಟ್ ಮ್ಯಾಚಲ್ಲಿ ಆದರೂ ಜಿತೇಶ್ ಶರ್ಮಾ ಮತ್ತು ರೊಮಾರಿಯೋ ಶೆಫರ್ಡ್ ಅವರಿಗೆ ಒಂದು ಜಾಸ್ತಿ ಹೊತ್ತು ಬ್ಯಾಟಿಂಗ್ ಸಿಕ್ಕಿ, ಹೇಗೂ ಜಿತೇಶ್ ಶರ್ಮಾ ಅವ್ರು ಕೇಳಿಕೊಳ್ತಾ ಇರ್ತಾರಲ್ಲ, ಅಯ್ಯೋ ಕೊಲ್ಯಾಪ್ಸ್ ಆಗಲಿ ನನಗೆ ಜಾಸ್ತಿ ಬ್ಯಾಟಿಂಗ್ ಸಿಗಲಿ, ನಾ ಹೀರೋ ಆಗಬೇಕಂತ. ಹೀರೋ ಆಗಲಿ ಮಾರೆ, ನಾವು ಒಟ್ಟಿನಲ್ಲಿ RCB ವಿನ್ ಆಗಬೇಕು. ಜಿತೇಶ್ ಶರ್ಮಾ ಅವರೇ ಹೀರೋ ಆಗಲಿ ನೆಕ್ಸ್ಟ್ ಮ್ಯಾಚ್. ಅವರು ಒಂದು 20 ಬಾಲಿಗೆ 40 ರನ್, 20 ಬಾಲಿಗೆ 50 ರನ್ ಹೊಡೆಯುವಾಗ ಆಗಲಿ, ರೊಮಾರಿಯೋ ಶೆಫರ್ಡ್ ಅವರಿಗೆ ಒಂದು 3-4 ವಿಕೆಟ್ ಸಿಗಲಿ ಅಂತ ನಾವು ಆಶಿಸ್ತೇವೆ. ಇಬ್ಬರಲ್ಲಿ ಯಾರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಬೇಕು ಅನ್ನುವಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅವರಿಬ್ಬರಿಂದ ಬರಲಿ ಅಂತ ಕೇಳಿಕೊಳ್ತೇನೆ. ಆ್ಯಂಡ್ ಪ್ರೆಡಿಕ್ಷನ್ ಗೇಮ್ ಇವತ್ತು ನಮ್ಮ ಪ್ರೆಡಿಕ್ಷನ್ ಗೇಮ್ ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಜನ ಕರೆಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿರೋದು. ಓ ಮೈ ಗಾಡ್, ಫಸ್ಟ್ ಡೇ ಡ್ರೀಮರ್ RCB 222 ಅಂತ ಪ್ರೆಡಿಕ್ಟ್ ಮಾಡಿದ್ರು. ಕಂಗ್ರ್ಯಾಚುಲೇಷನ್ಸ್. ನಾನು ಈ ಒಂದು ಉತ್ತರವನ್ನು ಕರೆಕ್ಟ್ ಅಂದರೆ ಸ್ಕ್ರೀನ್ಶಾಟ್ ತೆಗೆದದ್ದು 3:30ಗೆ. ಸೊ ಇವ್ರದ್ದು ಏನು ಎಡಿಟೆಡ್ ಅಂತ ಇದು, ಅದು 3:30 ಮುಂಚೆ ಅವರು ಎಡಿಟ್ ಮಾಡಿರೋದು. ಸೊ ನಾನು ಇದನ್ನು ಕನ್ಸಿಡರ್ ಮಾಡಿದ್ದೇನೆ. ಡೇ ಡ್ರೀಮರ್ ಅವರೇ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಮತ್ತೊಬ್ಬರು ಯಾರು ಅಂತಂದರೆ ಸಚಿನ್ ಅವರು ಕೂಡ 222 ಅಂತ ಪ್ರೆಡಿಕ್ಟ್ ಮಾಡಿದರು. ಸೂಪರ್ ಫೆಂಟಾಸ್ಟಿಕ್. ಆ್ಯಂಡ್ ಪವನ್ ಅವರು ಕೂಡ 222 ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ರಜತ್ ಬಾಲಾಜಿ ಇವರು ಕೂಡ ಕರೆಕ್ಟ್ ಪ್ರೆಡಿಕ್ಟ್ ಮಾಡಿದರು. ಕಂಗ್ರ್ಯಾಚುಲೇಷನ್ಸ್. ಸ್ಟೀಲ್ ಬಾಡಿ, ಯಾರು ಮಾರ ನೀವು 4ನೇ ಸಲ ಇವರ ಹೆಸರು ನಮ್ಮ ಒಂದು ಚಾನಲಿನ ವಿಡಿಯೋದಲ್ಲಿ ಉಲ್ಲೇಖ ಆಗ್ತಾ ಇರೋದು, ಮೆನ್ಷನ್ ಆಗ್ತಾ ಇರೋದು. ಯಾರ ಹ್ಯಾಕರ, ಎಂಥ ಕತೆ ಅಂತ, ಎಷ್ಟು ಕರೆಕ್ಟಾಗಿ ಹೇಗೆ ನೀವು ಪ್ರೆಡಿಕ್ಟ್ ಮಾಡ್ತೀರಿ? ಹೌ ಇಸ್ ದಿಸ್ ಪಾಸಿಬಲ್ ಮ್ಯಾನ್? ನನಗೆ ಶಾಕು. ಒಂದು ಸಲ ಪ್ರೆಡಿಕ್ಟ್ ಮಾಡೋದು ದೊಡ್ಡ ವಿಷಯ, ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡೋದು. ಆ್ಯಂಡ್ ಕೆಲವೊಂದು ಮ್ಯಾಚಲ್ಲಿ 1-2 ರನ್ನಿಂದಲೇ ಇವರು ಸೋತಿದ್ದಾರೆ. ನಾನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಸ್ಟೀಲ್ ಬಾಡಿ ಎಷ್ಟು ಕಮೆಂಟ್ ಮಾಡಿದ್ದಾರೆ ಅಂದರೆ ಪ್ರೆಡಿಕ್ಟ್ ಮಾಡಿದ್ದಾರೆ ಅಂತ. ಜಸ್ಟ್ ಮಿಸ್ ಆದದ್ದು ಸುಮಾರಿದೆ. ಸೊ ಹ್ಯಾಟ್ಸ್ ಆಫ್ ಮಾರೆ, ನನಗೆ ಐ ಡೋಂಟ್ ನೋ. ಅಥವಾ ನಿಮ್ಮಲ್ಲಿ ಏನೋ ಒಂದು ಬ್ರಹ್ಮ ವಿದ್ಯೆ ಉಂಟು, ಖಂಡಿತ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ. ಸೂಪರ್. 222 ಅಂತ ಪ್ರೆಡಿಕ್ಟ್ ಮಾಡಿದಿರಿ. ಆ್ಯಂಡ್ ಜೀವ ಖುಷಿ, ನಮಗೆ ಸಹ ಭಾರಿ ಖುಷಿ ಆಯಿತು, ನಮ್ಮ ಜೀವಕ್ಕೆ ಸಹ ಭಾರಿ ಖುಷಿ ಆಯಿತು. ನೀವು 222 ಅಂತ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿರೋದು. ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನವೀನ್ ಕುಮಾರ್ H ಇವರು ಕೂಡ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿದ್ದಾರೆ 222 ಅಂತ. ಇಷ್ಟು ಜನ ಕರೆಕ್ಟಾಗಿ ಪ್ರೆಡಿಕ್ಟ್ ಮಾಡಿರೋದು. ಆ್ಯಂಡ್ ನಾವೇನು 2 ದಿನದ ಮುಂಚೆ ಒಂದು ವಿಡಿಯೋ ಹಾಕಿದ್ದೆವು, ಆ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದಿರುವಂಥ ಕಮೆಂಟ್, ಅಂದರೆ 2 ದಿನ ಮುಂಚೆದಲ್ಲ, ಸಾರಿ, ಇವತ್ತು ಬೆಳಿಗ್ಗೆ ಅಷ್ಟೇ ಒಂದು ವಿಡಿಯೋ ಹಾಕಿದ್ನಲ್ಲ, ಯಾವುದು KKR ಇದು ನಾನು ವಿಡಿಯೋ ಹಾಕಿದ್ದೆ. KKR ಅವರು ಹೇಗೆ ವಿನ್ ಆದ್ರಲ್ಲ GT ವಿರುದ್ಧ, ಆ ವಿಡಿಯೋಗೆ ಹೈಯೆಸ್ಟ್ ಲೈಕ್ ಬಂದದ್ದು ಇನ್ಫೋ ಶಾಪ್ 539. ಇವ್ರು ಏನು ಕಮೆಂಟ್ ಹಾಕಿದ್ದಾರೆ ಅಂತಂದರೆ, IPL ಶುಡ್ ಬಿ ರೀನೇಮ್ಡ್ ಆಸ್ CDL ನಾಟ್ IPL, ಎಂತ ಸ್ಕ್ಯಾಚ್ ಡ್ರಾಪಿಂಗ್ ಲೀಗ್ ಅಂತ ಹೆಸರು ಚೇಂಜ್ ಮಾಡ್ಬೇಕಂತೆ. ಆ್ಯಂಡ್ ಶಶಾಂಕ್ ಸಿಂಗ್ ಅವರನ್ನು ಅದರದ್ದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬೇಕಂತ. ಅದಕ್ಕೆ 42 ಕಮೆಂಟ್ ಬಂದಿದೆ, ಬೆಳಗಿನ ವಿಡಿಯೋ ಇದು. ಸೊ ಆದ್ದರಿಂದ ಇದೇ ಹೈಯೆಸ್ಟ್ ಲೈಕ್. ಸೊ ಕಂಗ್ರ್ಯಾಚುಲೇಷನ್ಸ್ ಇನ್ಫೋ ಶಾಪ್ ಅವರೇ. ಆ್ಯಂಡ್ ಇವತ್ತು ಮ್ಯಾಚ್ ಮುಗಿದ ಮೇಲೆ ಸಿಗುವ. ಸರಿಯಾಗಿದೆ, ನಮಸ್ಕಾರ.